ನೋಡಿ, ಇದೆಲ್ಲದರ ನಡುವೆ BBC ನ್ಯೂಸ್ ಚಾನೆಲ್ನ ಒಂದು ದುರಹಂಕಾರದ ನಡೆ ಇದು. ಪಾಕಿಸ್ತಾನದ ಪರ ವರದಿ ಮಾಡ್ತಾ ಇದೆ BBC ನ್ಯೂಸ್. ಏನಂತ? 26 ಮಂದಿನ ಈ ರೀತಿಯಾಗಿ ಕಗ್ಗೊಲೆ ಮಾಡಿ ಹೋದಂಥ ಉಗ್ರರನ್ನ ಬಂಡುಕೋರರು ಅಂತ ಬಿಂಬಿಸ್ತಾ ಇದೆ. ಭಾರತದ ವಿರೋಧಿ ಸುದ್ದಿಯನ್ನ ಮಾಡ್ತಾ ಇದೆ BBC. ಈ ಹಿಂದೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಾಗೆ BBC ಮೇಲೆ ಬಹಳ ರೈಡ್ ಆಗಿ ಬೇರೆ ಬೇರೆ ತರಹ ಅಂತ ತನಿಖೆಯನ್ನು ಎದುರಿಸ್ತಾ ಇದೆ. ಬಟ್ ಆದರೂ ಕೂಡ ಬುದ್ಧಿ ಬಂದಂಗಿಲ್ಲ. ಸೊ BBC ಭಾರತದ ಮುಖ್ಯಸ್ಥರಿಗೆ ಇದೀಗ ನೋಟಿಸ್ ಅನ್ನ ಕೊಡಲಾಗಿದ್ದು, ಜಾಕಿ ಮಾರ್ಟಿನ್ಗೆ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ಕೊಟ್ಟಿದೆ. ಬಂಡುಕೋರರು ಅಂತ ಹೇಳಿ ಆ ಉಗ್ರರನ್ನ ಬಿಂಬಿಸ್ತಾ ಇದೆ. ಅಂದ್ರೆ ಏನು, ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೋರಾಡ್ತಾ ಇರುವಂಥ ರೀತಿಯಾಗಿ ಬಂಡುಕೋರರು ಅಂತ ಹೇಳಿ ಅವರನ್ನ ಬಿಂಬಿಸುವಂಥ ಪ್ರಯತ್ನ BBC ಕಡೆಯಿಂದ ಆಗ್ತಾ ಇದೆ. ಸೊ ಅದರ ಜೊತೆಗೇನೆ ಭಾರತದ ವಿರುದ್ಧವಾದಂಥ ಕೆಲ ಸುದ್ದಿಗಳನ್ನು ಕೂಡ ಪ್ರಕಟಿಸ್ತಾ ಇದೆ, ಅಥವಾ ಪಾಕಿಸ್ತಾನದ ಪರವಾದಂಥ ಸುದ್ದಿಯನ್ನು ಮೇಲಿನ ಮೇಲೆ ಪ್ರಕಟಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಈ ಕಾರಣಕ್ಕಾಗಿನೇ BBCಗೆ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹೀಗೆ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಈ ರೀತಿಯಾದಂಥ ಸುದ್ದಿ ಪ್ರಸಾರ ಮಾಡುವಂಥ ಚಾನೆಲ್ಗಳಾಗಿರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂಥ ಸುದ್ದಿ ಮೂಲ ಆಗಿರ್ಬೋದು, ಅಲ್ಲಿ ಏನು ಪ್ರಸಾರ ಆಗ್ತಾ ಇದೆ, ಏನು ನೆರೆಟಿವ್ ಸೆಟ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ, ಇದೆಲ್ಲದರ ಕಡೆಗೂ ಕೂಡ ಕೇಂದ್ರ ಸರ್ಕಾರ ಗಮನ ಇಟ್ಟಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಅದರ ಭಾಗವಾಗಿ ಸುಮಾರು ಈಗ 16ಕ್ಕಿಂತ ಹೆಚ್ಚಿನ ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಆಗಿರೋದ್ರ ಜೊತೆಗೆ ಹೀಗೆ BBCಗೂ ಕೂಡ ನೋಟಿಸ್ ಕೊಡೋ ಪ್ರಕ್ರಿಯೆ ನಡೀತಾ ಇದೆ.